ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ, ವಿಶ್ವದ ಆಯ್ಕೆ. ವೈ ಅಂತ ನೀವು ಪ್ರಶ್ನೆ ಮಾಡಿಬಿಟ್ರೆ ಬದುಕು ಕೊನೆ. ವೈ ನಾಟ್, ಎಸ್ ಲೆಟ್ ಮಿ ಟ್ರೈ ಅಂದ್ರೆ 1000 ದಾರಿ ಉಟ್ಕೊಳ್ಳುತ್ತೆ. ಈ ಯಾವಾಗಲೂ ನೆಗೆಟಿವ್, ಅಯ್ಯೋ ಲೋಗ್ಬಿಟ್ರೆ ನೋಡ್ಬಿಟ್ರೆ ನಮ್ ಬಿದ್ದೋಗ್ಬಿಟ್ರೆ ಕಾಲುವೆ ಅಡೋಗ್ಬಿಟ್ರೆ ಅಯೋಡಕ್ಸ್ ತೊಗೊಂಡೋಗಿಲ್ಲ, ಅಲ್ಲಿ ವಿಕ್ ಸಿಕ್ಕಲ್ವಂತೆ, ನನ್ಗೆ ಅಲ್ಲಿ ವೆಜಿಟೇರಿಯನ್ ಸಿಕ್ಕಲ್ವಂತೆ. ನಾವು ಪ್ರಯಾಣ ಮಾಡೋದು ಏನಕ್ಕೆ? ಅನುಭವ ಪಡ್ಕೊಳ್ಳೋಕ್ಕೆ, ತಿನ್ನಕ್ಕಲ್ಲ ನಾವು ಪ್ರಯಾಣ ಮಾಡೋದು. 67 ದೇಶಗಳಲ್ಲಿ ಜಗತ್ತಿನ ಅತ್ಯುತ್ತಮ ನಗರಗಳಿಗೆ ಸರಿಸಮನಾಗಿ ಅಥವಾ ಅದನ್ನು ಮೀರಿಸಿ ನಿಂತಿದೆ ಇವತ್ತು ಹಿರೋಶಿಮಾ. ಎಂಥ ಇನ್ಫ್ರಾಸ್ಟ್ರಕ್ಚರು, ಎಂಥ ಅದ್ಭುತ. ಜಪಾನ್ ಅಂದಿದ ತಕ್ಷಣ ನನಗೆ ನೆನ್ಪು ಬರೋದು ಹಾಯ್. ಇದಕ್ಕಿಂತ ಉತ್ತಮವಾದ ನೆಲ ಇನ್ನೊಂದಿಲ್ಲ. ಇಷ್ಟೆಲ್ಲ ನೋಡ್ಕೊಂಡ್ಬಂದ್ರು. ನಾನು ಜಪಾನ್ ನೋಗಳ್ದೆ, ಸ್ಪೇನ್ ನೋಗಳ್ದೆ, ಜರ್ಮನಿ ನೋಗಳ್ದೆ, ಸ್ವಿಟ್ಜರ್ಲ್ಯಾಂಡ್ ನೋಗಳ್ದೆ, ಎಲ್ಲ ಸರಿ. ಆದರೆ ನಮ್ಮ ದೇಶಕ್ಕಿಂತ ಅದ್ಭುತವಾದ ದೇಶ ಇನ್ನೊಂದಿಲ್ಲ. ಇತ್ತೀಚೆಗೆ ಹೋಗಿ ಬಂದದ್ದು ಜಪಾನ್ ಅಲ್ವಾ? ಹೌದು, ಜಪಾನ್. ಸೊ ಜಪಾನ್ ಅಂದ ತಕ್ಷಣ ಏನಾದ್ರು ನೆನ್ಪು ಬರುತ್ತಾ? ಏನಾದ್ರು ಹೇಳ್ಬೋದಾ? ಹೌದು, ಜಪಾನ್ ಅಂದಿದ ತಕ್ಷಣ ನನಗೆ ನೆನ್ಪು ಬರೋದು ಹಾಯ್. ಯಾವಾಗ ನೋಡಿದ್ರು ಹಾಯ್ ಅಂದ್ರೆ ಹೆಸ್ ಅಂತ, ಎಸ್ ಅಂತಾರೆ ಅವರು ಜನ. ಅವ್ರ ಬಾಯಿಂದ ನೋನೇ ನಾನು ಕೇಳಲಿಲ್ಲ. ನನಗೆ ಎಂತ ಸಂತೋಷ ಆಯ್ತು ಅಂದ್ರೆ, ನನ್ನ ಕ್ಯಾರೆಕ್ಟರ್ ಅದೇ. ನಾನು ಯಾವತ್ತೂ ಇಲ್ಲ ಅಂತ ಹೇಳಲ್ಲ. ನೀವು ಕರೀರಿ, ಇನ್ನೊಬ್ರು ಕರೀರಿ, ನಾನು ನೋ ಅಂತ ಹೇಳಲ್ಲ, ಎಸ್ ಅಂತ ಹೇಳಬೇಕು. ಯಾಕೆ ಅಂದ್ರೆ ನಾನು ನೋಡ್ತೀನಿ ನೋಡಿ, ವೈ ಅಂತ ನೀವು ಪ್ರಶ್ನೆ ಮಾಡಿಬಿಟ್ರೆ ಬದುಕು ಕೊನೆ. ವೈ ನಾಟ್, ಎಸ್ ಲೆಟ್ ಮಿ ಟ್ರೈ ಅಂದ್ರೆ 1000 ದಾರಿ ಉಟ್ಕೊಳ್ಳುತ್ತೆ. ಬದುಕಿನಲ್ಲಿ 1000 ದಾರಿ ನಮ್ಮ ಮುಂದೆ ತೆಕ್ಕೊಳ್ಳುತ್ತೆ. ನಾವೇನ್ ಮಾಡ್ತೀವಿ? ಯಾವಾಗ್ಲೂ ನೆಗೆಟಿವ್, ಅಯ್ಯೋ ಲೋಗ್ಬಿಟ್ರೆ ನೋಡ್ಬಿಟ್ರೆ ನಮ್ ಬಿದ್ದೋಗ್ಬಿಟ್ರೆ ಕಾಲುವೆ ಅಡೋಗ್ಬಿಟ್ರೆ ಅಯೋಡಕ್ಸ್ ತಗೊಂಡೋಗಿಲ್ಲ, ಅಲ್ಲಿ ವಿಕ್ ಸಿಕ್ಕಲ್ವಂತೆ, ನನ್ಗೆ ಅಲ್ಲಿ ವೆಜಿಟೇರಿಯನ್ ಸಿಕ್ಕಲ್ವಂತೆ. ಬರೀ ಇದೆ ನೆಗೆಟಿವ್. ನಾವು ಪ್ರಯಾಣ ಮಾಡೋದು ಏನಕ್ಕೆ? ಅನುಭವ ಪಡ್ಕೊಳ್ಳೋಕೆ, ತಿನ್ನಕ್ಕಲ್ಲ ನಾವು ಪ್ರಯಾಣ ಮಾಡೋದು. ನೋಡಕ್ಕೆ, ಅನುಭವಿಸೋಕೆ, ಇದು ಮಾಡಕ್ಕೆ. ಭಾಷೆ ಬರದ ಜನ, ನೀವೊಂದು ಸೂಪರ್ ಮಾರ್ಕೆಟಲ್ಲಿ ಹೋಗಿ ಏನೋ ಕೇಳಿ ವೆಜಿಟೇರಿಯನ್ ಅಂದ್ರೆ ಅವ್ರಿಗೆ ಅರ್ಥವೇ ಆಗಲ್ಲ. ತಕ್ಷಣ ಅವರು ಒಂದು ಆ್ಯಪ್ ಓಪನ್ ಮಾಡ್ತಾರೆ, ಬಾಯ್ಗೆ ಹಿಡಿತಾರೆ. ನಾವು ಏನನ್ನ ಇಂಗ್ಲೀಷಲ್ಲಿ ಹೇಳಿದ್ರೆ ಅವ್ರಿಗೆ ಹಾಯ್ ಅಂತ ತಕ್ಷಣ ಕೈ ಹಿಡಿದು ಕರ್ಕೊಂಡೋಗಿ ನಮ್ಗೆ ಏನು ಬೇಕೋ ಅದನ್ನ ಕೊಟ್ಟು ಕಳಿಸ್ತಾರೆ. ನಂಗೆ ಸಮಸ್ಯೆ ಅಂತಾನೆ ಅನ್ನಿಸ್ಲಿಲ್ಲ. ನನ್ನ ಮಗಳು ಒಂದಷ್ಟು ಸ್ಟೇಷನರಿ ತಗೊಂಬಾ ಅಂತ ಹೇಳಿದ್ಲು. ನಾನು ಬೆಳಗ್ಗೆನೆ ವಾಕ್ ಹೋಗ್ತಾ ಇದ್ದೋನೆ, ಹಂಗೆ ಹೊರಟ್ಬಿಟ್ಟೆ. ಸ್ಟೇಷನರಿ ಅಂಗಡಿ ತೆಗ್ದಿತ್ತು, ನಾನು ಒಳಗಡೆ ಹೊರಟ್ಬಿಟ್ಟೆ. ನೋಡೋಣ, ಅದಕ್ಕೇನೋ ಅಂತಾರಲ್ಲ 27 ಅಂತ ಏನೋ, ಅದರ ಹೆಸರು 7-Eleven ಇದೆ. ಆದ್ರೆ ಅಲ್ಲಿ ಸ್ಟೇಷನರಿ ಸಿಕ್ಕಲ್ಲ. ಅದು ಅಂದ್ರೆ ಏನೋ ಒಂದು ಪೆನ್ನುಗಿನೂ ಸಿಗ್ಬೋದು. ಜಪಾನ್ ಸ್ಟೇಷನರಿಗೆ ಅತ್ಯಂತ ಪ್ರಸಿದ್ಧ. ನನ್ನ ಮಗಳು ಬೇಕಾದಷ್ಟು ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡ್ಬಿಟ್ಟು ನನ್ಗೊಂದು 16,000 ರೂಪಾಯಿ ಬರೀ ಅವಳು ಸ್ಟೇಷನರಿ ಖರ್ಚಾಗಿದೆ ಜಪಾನಿಂದ. ಇರ್ಲಿ, ಅದು ಖುಷಿ ವಿಷಯ. ಸೊ ನಾನೇನಂದೆ, ಅಲ್ಲಿಗೆ ಹೋಗ ತಗೊಂಬ ಅಂತ ಹೇಳಿದ್ಲು. ಅಲ್ಲಿ ಹೋಗಿ ಕೇಳಿದ್ರೆ ಅವ್ರ ಭಾಷೆ ಏನು ಗೊತ್ತಾ, ಕೈ ಹಿಡ್ಕೊಂಡೋಗಿ ನೋಡು ನೀನು ಕೇಳಿದ್ದು ಅದು ಯಾವುದೋ, ನನ್ನ ಮಗಳು ಯಾವುದೋ ಒಂದು ಪರ್ಟಿಕ್ಯುಲರ್ ಹೆಸರು ಹೇಳಿ ಇದೇ ಪೆನ್ ಬೇಕು ಅಂತ ಹೇಳಿದ್ಲು. ಆ ಸಂಸ್ಥೆದು ಏನೋ ಒಂದು ಅದಕ್ಕೆ ಲೋಗೋ ಮಾರ್ಕ್ ಏನೋ ಇರುತ್ತಲ್ಲ, ಅದು ಹೋಗಿ ಕೇಳಿದ್ರೆ ಅವ್ರು ನಂದು ಆಪ್ ಹಿಡಿದು ಬಂದು ಒಬ್ಬಾಕೆ ಕೈ ಹಿಡಿದು ಕರ್ಕೊಂಡೋಗಿ ನೋಡಿ, ಈ ಸೆಕ್ಷನ್ ಪೂರ್ತಿ ಇದೆ, ನೀನು ಕೇಳಿದ ಪೆನ್ ಇಲ್ಲಿದೆ, ಇದರಲ್ಲಿ 0.6, 0.5, 0.2 ಇದೆ, ನಿನ್ನ ಮಗಳನ್ನ ಕೇಳಿ ಯಾವ್ದು ಬೇಕು ಅಂತ. ನಾನು ತಕ್ಷಣ ಅಲ್ಲಿಂದನೇ ವಾಟ್ಸಪ್ಪಲ್ಲಿ ವಿಡಿಯೋ ಕಾಲ್ ಮಾಡಿ ಆಕೆ ಹಾಯ್ ಎಂದು ಅವ್ರ ಹತ್ರ ಮಾತಾಡಿ, ನೋಡಿ ಸುಮ್ಮನೆ ಹಾಯ್ ಇದು ನೋಡಿ ಎಷ್ಟು ಬೇಕು ಅಂತ 0.5 ಅಂತ ಹೇಳಿದ್ರು. 0.5 ಸರಿ ಅಂತ ಆಕೆ ತೆಗೆದು ನಮ್ಮ ಕೈಗೆ ಇಟ್ಬಿಟ್ಟು ಹೋಗೋ ತನಕ ಹೋಗಲ್ಲ. ಇದು ನಮಗೆ ಬೇಕಾಗಿರೋದು. ಅವರು ಏನು ಯೋಚನೆ ಮಾಡ್ತಾರೆ, ನಾನು ನಿಮ್ಗೆ ಹೇಳಿದೆ ನೋಡಿ ಏನಂತ ಹೇಳಿ. ನಾವು ಹೊರದೇಶಕ್ಕೆ ಹೋದಾಗ ನಮ್ಮ ದೇಶನ ನಾವು ರೆಪ್ರೆಸೆಂಟ್ ಮಾಡ್ತಿದ್ದೀವಿ, ನಾವು ರಾಯಭಾರಿಗಳು, ನಮ್ಮ ನಡವಳಿಕೆ ಉತ್ತಮವಾಗಿರ್ಬೇಕು ಅಂತ. ಜಪಾನು ಯಾಕೆ ದಿ ಜಪಾನ್ ಆಗಿದೆ ಅನ್ನೋದಕ್ಕೆ ಒಂದು ಅಂಶ ಹೇಳ್ತೀನಿ. ಪ್ರತಿಯೊಬ್ಬರು ಅಲ್ಲಿರೋರು ನಾವು ನಮ್ಮ ದೇಶನ ಪ್ರತಿನಿಧಿಸ್ತಾ ಇದ್ದೀವಿ. ಹೊರಗಡೆಯಿಂದ ಬಂದವನು ಯಾರೋ ಟೂರಿಸ್ಟು ನಮ್ಮ ದೇಶದ ಬಗ್ಗೆ ಹೋಗಿ ಅವ್ರ ದೇಶದಲ್ಲಿ ಅವರ ಸರಿ ಇಲ್ಲ ಅಂದ್ಬಿಟ್ರೆ, ಈ ಜಾಗೃತಿ ಅವರಲ್ಲಿದೆ, ಈ ಪ್ರಜ್ಞೆ ಅವರಲ್ಲಿದೆ. ಹಾಗಾಗಿ ಪ್ರತಿಯೊಬ್ಬ ಪ್ರವಾಸಿನೂ ಅವರು ದೇವ್ರ ತರ ನೋಡ್ಕೋತಾರೆ. ಅವ್ರು ಇಲ್ಲ ಅಂದಿದ್ದೆ ನಾನು ಅವ್ರ ಬಾಯಲ್ಲಿ ಕೇಳಲಿಲ್ಲ, ಬನ್ನಿ ಅಂತಾರೆ. ಅಕಸ್ಮಾತ್ ನೀವು ಕೇಳಿದ ಪದಾರ್ಥ ಅವ್ರ ಅಂಗಡಿಲಿ ಇರಲಿಲ್ಲ ಅಂದ್ರೆ ನಡುಬಗ್ಗಿಸಿ ಕ್ಷಮಿಸಿ ಅಂತ ಕೇಳ್ತಾರೆ. ಅವ್ರಿಗೆ ಅದು ಮಾಡೋ ನೆಸೆಸಿಟಿನೇ ಇಲ್ಲ. ಇಲ್ಲ ರೀ ನಮ್ಮ ಅಂಗಡಿಲಿ ಅಂದ್ರೆ ಮುಗಿದೋಯ್ತು. ನಡುಬಗ್ಗಿಸಿ ಕ್ಷಮೆ ಕೇಳ್ತಾರೆ, ಮನಸ್ಸಿನಿಂದ ಕ್ಷಮೆ ಕೇಳ್ತಾರೆ. ಸಾರಿ ನೀವು ಕೇಳಿದ್ದಿಲ್ಲ, ಐ ಆಮ್ ರಿಯಲಿ ಸಾರಿ. ಅದು ಅವ್ರ ಮುಖದಲ್ಲಿ ಕಾಣುತ್ತೆ. ಕಾಟಾಚಾರಕ್ಕೆ ಇಲ್ಲ ಅಂತ ಹೇಳ್ತಿರೋದಲ್ಲ, ಆತ್ಮದಲ್ಲಿ ನೊಂದುಕೊಂಡು ಅವರು ಅಯ್ಯೋ ಇವ್ರು ಕೇಳಿದ್ ನಮ್ಮ ಹತ್ರ ಇಲ್ವಲ್ಲ ಅಂತ ಅರ್ಧ ದೇಹ ಬಗ್ಗಿಸಿ ನಿಮ್ಗೆ ನಮಸ್ಕಾರ ಮಾಡಿ ಹೇಳ್ತಾರೆ, ಐ ಆಮ್ ಸಾರಿ ನೀವು ಕೇಳಿದ ಪದಾರ್ಥ ನನ್ನ ಹತ್ರ ಇಲ್ಲ ಅಂತ. ಯಾಕೆ ದೇಶ ಒಂದು ದೊಡ್ಡದಾಗುತ್ತೆ. ಆಮೇಲೆ ಇನ್ನೊಂದು ಗೆಳೆಯರೆ,
ತಪ್ಪು ತಿಳ್ಕೊಬೇಡಿ. ಎಲ್ಲರೂ ಏನಂತಾರೆ ಅಂದ್ರೆ 12.5 ಕೋಟಿ ಇರೋ ದೇಶ, ಸಣ್ಣ ದೇಶ, ಅವರು ಇಂಪ್ರೂವ್ ಮಾಡಿಬಿಡ್ತಾರೆ. ಭಾರತ 140 ಕೋಟಿ ದೇಶ, ಎಲ್ಲ ಸುಳ್ಳು. ನೀವು ಒಬ್ಬನ್ನ ತಿದ್ದಕ್ಕಾಗಿದ್ರೆ 10 ಜನ ತಿದ್ದಬಹುದು, 10 ಜನ ತಿದ್ದಕ್ಕಾದ್ರೆ 100 ಜನನು ತಿದ್ದಬಹುದು. ಒಂದು ವ್ಯವಸ್ಥೆ ಕ್ರಿಯೇಟ್ ಮಾಡ್ಬೇಕಾಗಿರೋದು. ಆ ವ್ಯವಸ್ಥೆ ಸರಿಯಾಗಿ ಆಯ್ತು ಅಂದ್ರೆ 12 ಕೋಟಿ ಇದ್ದಿದ್ದನ್ನು 120 ಕೋಟಿಗೂ ನೀವು ಲಾಗು ಮಾಡ್ಬೋದಲ್ಲ, ಅದನ್ನ ಚಾಲು ತರಬಹುದಲ್ಲ. ಏನಿಲ್ಲ, ಅದೇನಂದ್ರೆ ಮನಸ್ಥಿತಿ ಬದಲಾಗದ ಹೊರತು ಪರಿಸ್ಥಿತಿ ಬದಲಾಗಲ್ಲ. ಅವ್ರು ಯಾಕೆ ಅವ್ರು ಹಂಗ ಆಗಿದ್ದಾರೆ ಅಂದ್ರೆ, ಜಾಪನೀಸು ಜಪಾನ್ ಇರೋದು ಜಪಾನ್ ಆಗಿರೋದು ಜಗತ್ತಿನ ಕಣ್ಣಿಗೆ. ಹಿರೋಶಿಮಾಗೆ ಹೋಗ್ಬಿಟ್ಟು ಬಂದೆ. ಹಿರೋಶಿಮಾ ಆ ಬಾಂಬ್ ಬಿದ್ದ ಮರುಗಳಿಗೆಯಲ್ಲಿ 140 ಲಕ್ಷ ಜನ ಕರ್ಕಲಾಗಿ ಹೋಗ್ತಾರೆ. ದೇ ಡಿಂಟ್ ಈವನ್ ಗೆಟ್ ಅ ಸೆಕೆಂಡ್ ಚಾನ್ಸ್ ಟು ಬ್ರೀತ್. ಏನಾಗ್ತಿದೆ ಅನ್ನೋಷ್ಟೊತ್ತು ಗೊತ್ತಷ್ಟರಲ್ಲಿ ಅವ್ರು ಭಸ್ಮಾಗಿ ಹೋಗಿದ್ದಾರೆ. ಏನು ಅಣುಬಾಂಬ್ ಬೀಳೋದು ಅಂದ್ರೆ ಸಾಮಾನ್ಯ ಆಯ್ತಾ? 140 ಲಕ್ಷ ಜನ. ಆ ನಂತರದ 2-3 ತಿಂಗಳಲ್ಲಿ ಸತ್ತವರ ಲೆಕ್ಕ ನಾನು ನಿಮ್ಗೆ ಹೇಳ್ತಾನೆ ಇಲ್ಲ. ಆ ಕ್ಷಣದಲ್ಲಿ ಸತ್ತವರು 140 ಲಕ್ಷ ಜನ. ಈಗ ಹೋಗಿ ನೋಡಿ, ಜಗತ್ತಿನ ಯಾವುದೇ ಒಂದು ನಗರನ, ನಾನು 67 ದೇಶ ನೋಡಿರೋದ್ರಿಂದ ಇದನ್ನು ನಾನು ಎದೆ ಉಬ್ಬಿಸಿ ಹೇಳ್ತಿದ್ದೀನಿ, 67 ದೇಶಗಳಲ್ಲಿ ಜಗತ್ತಿನ ಅತ್ಯುತ್ತಮ ನಗರಗಳಿಗೆ ಸರಿಸಮನಾಗಿ ಅಥವಾ ಅದನ್ನು ಮೀರಿಸಿ ನಿಂತಿದೆ ಇವತ್ತು ಹಿರೋಶಿಮಾ. ಎಂಥ ಇನ್ಫ್ರಾಸ್ಟ್ರಕ್ಚರು, ಎಂಥ ಅದ್ಭುತ, ಎಂಥ ಪೀಸು, ಎಂಥ ಶಾಂತಿ ಅಲ್ಲಿರೋಂಥದ್ದು. ಹೆಂಗಾಯ್ತದು? ಇನ್ನೊಂದು ಕಮಿಟ್ಮೆಂಟ್ ನೀವು ಹೇಳಿದಂಗೆ, ಅದ್ರ ಜೊತೆಗೆ ಎಲ್ಲವನ್ನು ರಿನೋವೇಟ್ ಮಾಡಿ ಅದ್ರ ಕುರುಹು ಉಳಿಯಲ್ದಂಗೆ ಮಾಡಿದ್ರು ಕೂಡ ಒಂದು ಬಿಲ್ಡಿಂಗ್ ಹಾಗೆ ಉಳಿಸ್ಕೊಂಡಿದ್ದಾರೆ. ಆಮೇಲೆ ಮರ ಒಂದು ಉಳಿಸ್ಕೊಂಡಿದ್ದಾರೆ. ಆ ಮರ ಅಣು ಬಾಂಬಿನ ದಾಳಿಯನ್ನು ಮೀರಿ ಬದುಕಿದೆ ಅಂತ ಆ ಮರನ ಒಂದು ಇದಾಗಿ ಸಿಂಬಾಲಿಕ್ ಆಗಿ ಇಟ್ಟಿದ್ದಾರೆ. ಅದ್ಭುತ. ನಾನು ಹೇಳೋದು ಏನಂತಂದ್ರೆ ಇಷ್ಟೇ, ಪ್ರತಿಯೊಬ್ಬರಿಗೂ ಇದು ನನ್ನದು ಅನ್ನೋ ಭಾವನೆ ಬಂದ್ರೆ, ಸೆನ್ಸ್ ಆಫ್ ಓನರ್ಶಿಪ್ ಅಂತ ಹೇಳ್ತೀವಿ. ಇದು ನಂದು, ಇದು ನನ್ನೂರು, ಇದು ನನ್ನ ಕೇರಿ, ನಾನು ಕ್ಲೀನಾಗಿ ಇಟ್ಕೋಬೇಕಪ್ಪ, ನಮ್ಮ ರೋಡ್ ಇದು, ಆ ಭಾವನೆ ಬಂದ್ಬಿಟ್ರೆ ನಾವು ಯಾವ ಸರ್ಕಾರನ ಯಾಕೆ ಬೈಬೇಕು? ಅಂದಹಾಗೆ ನಿಮ್ಗೊಂದು ವಿಷಯ ಹೇಳ್ತೀನಿ. ಅತ್ಯಂತ ಪ್ರಮುಖ ರಸ್ತೆಗಳನ್ನ ಮಾತ್ರ ಜಪಾನೀಸ್ ಸರ್ಕಾರ, ಅಲ್ಲಿಯ ಲೋಕಲ್ ಗೌರ್ಮೆಂಟ್ಗಳು, ನಮ್ಮಲ್ಲಿ ಕಾರ್ಪೊರೇಷನ್ ಅಂತೀವಲ್ಲ, ಅವ್ರುಗಳು ಕ್ಲೀನ್ ಮಾಡೋದು. ಮಿಕ್ಕಿದ ಅಡ್ಡ ರಸ್ತೆಗಳು, ಮನೆ ಮುಂದೆ ಎಲ್ಲ ಅಲ್ಲಿಯ ಪೌರರೇ ಅವರೇ, ಅಲ್ಲಿ ನಾಗರಿಕರೇ ಕ್ಲೀನ್ ಮಾಡೋದು. ಅಂದ್ರೆ 4ನೇ ಮುಖ್ಯ ರಸ್ತೆ ಅದು ಮಾಡ್ತಾರೆ, 5ನೇ ಅಡ್ಡ ರಸ್ತೆ ಅವರೇ ಕ್ಲೀನ್ ಮಾಡ್ಕೊಳ್ಳೋದು. ಯಾವ ದೊಡ್ಡ ಮೇನ್ ರೋಡ್ಗಳು ಇರುತ್ತಲ್ಲ ಅದು ಮಾತ್ರ ಪೌರ ಕಾರ್ಮಿಕರು ಬರ್ತಾರೆ, ಮಿಕ್ಕಿದೆಲ್ಲ ನಾಗರಿಕರೇ ಕ್ಲೀನ್ ಮಾಡುವಂಥದ್ದು. ಅದಕ್ಕೆ ಅಂತ ಜನ ಇಲ್ಲ. ಅಲ್ಲಿ ಜಪಾನಲ್ಲಿ ಪ್ರತಿದಿನ ಬೆಳಿಗ್ಗೆ ಎದ್ದು ಮೊದಲನೇ ಕೆಲಸ ಏನು ಗೊತ್ತಾ? ಎದ್ದು ಆ ಕಡೆ ಮನೆ ಅಕ್ಕಪಕ್ಕ ಒಂದು 50 ಮೀಟರ್ ರೇಡಿಯಸ್ ಎಲ್ಲರೂ ಅವ್ರವ್ರ ಮನೆಯದು ಪಕ್ಕದ ಮಾಡಿಬಿಟ್ಟು ನೀರು ಹಾಕಿ ನೆಲ ತೊಳೆಯೋದು. ಭಾರತೀಯ ಸಂಸ್ಕೃತಿ, ಹಿಂದೂ ಸಂಸ್ಕೃತಿ ನೀವು ಅಲ್ಲಿ ಕಾಣ್ಬೋದು. ನಾನು ಅದೊಂದು ವೀಡಿಯೋನು ಮಾಡಿ ಹಾಕಿದ್ದೆ ಫೇಸ್ಬುಕ್ಕಲ್ಲಿ. ಒಂದೊಂದು 25-30 ಸಾವಿರ ಜನ ನೋಡಿದ್ದಾರೆ ಅದನ್ನು ಆಲ್ರೆಡಿ. ಯಾಕಿದೇನಿಲ್ಲ, ಒಂದು ಹೋಟ್ಲು ಮುಂದೆ ಏನಿಲ್ಲ, ಅವ್ನು ಬೆಳಗ್ಗೆ ಬಂದಿದ ತಕ್ಷಣ ಏನು ಮಾಡ್ತಾನೆ ಅಂದರೆ ನೀರು ಚಿಮ್ಮಿಸ್ತಾನೆ. ನಮ್ಮ ಮನೆಯಲ್ಲಿ ಮಾಡ್ತಿರ್ಲಿಲ್ಲ, ನಮ್ಗಳಲ್ಲಿ ನೀರು ಹಾಕಿ ನೀಟಾಗಿ ತೊಳೆದು ರಂಗೋಲಿ ಒಂದು ಹಾಕಲ್ಲ ನೋಡಿ ಸ್ವಾಮಿಯಲ್ಲಿ. ಅದರ್ವೈಸ್ ದೆ ಕ್ಲೀನ್ ಇಟ್. ಪ್ರತಿದಿನ ಮನೆ ಮುಂದೆ ನೀರು ಹಾಕ್ತಾರೆ. ನಮ್ಮತನ ಅನ್ನೋದು, ನನ್ನದು ಅನ್ನೋದು ಒಂಚೂರು ಕಲ್ತ್ಕೊಂಡ್ಬಿಟ್ರೆ ಭಾರತ ಬಂಗಾರ ಆಗುತ್ತೆ. ನಾನು ನಿಮ್ಗೆ ಹೇಳ್ತೀನಿ, ಇದಕ್ಕಿಂತ ಉತ್ತಮವಾದ ನೆಲ ಇನ್ನೊಂದಿಲ್ಲ. ಇಷ್ಟೆಲ್ಲ ನೋಡ್ಕೊಂಬಂದ್ರು, ನಾನು ಜಪಾನ್ ನೋಗಳ್ದೆ, ಸ್ಪೇನ್ ನೋಗಳ್ದೆ, ಜರ್ಮನಿ ನೋಗಳ್ದೆ, ಸ್ವಿಟ್ಜರ್ಲ್ಯಾಂಡ್ ಎಲ್ಲ ಸರಿ, ಆದರೆ ನಮ್ಮ ದೇಶಕ್ಕಿಂತ ಅದ್ಭುತವಾದ ದೇಶ ಇನ್ನೊಂದಿಲ್ಲ. ಆದ್ರೆ ನಾವು ಅದನ್ನು ಇಟ್ಕೊಳ್ತಿರೋ ರೀತಿ ಹೆಂಗೆ? ಮಂಗನ ಕೈಗೆ ಮಾಣಿಕ್ಯ ಸಿಕ್ಕಾಗಿದೆ ಅಷ್ಟೇ. ಮನಸ್ಥಿತಿ ಬದಲಾದ್ರೆ ಪರಿಸ್ಥಿತಿ ಬದಲಾಗುತ್ತೆ ಅಂತ ಹೇಳಿದ್ರಲ್ಲ, ಆ ಮನಸ್ಥಿತಿ ಬದಲಾಗಬೇಕಾಗಿದೆ. 1947 ನಮಗೆ ಸ್ವಾತಂತ್ರ್ಯ ಬಂದಾಗ 2 ವರ್ಷ ಮುಂಚೆನೇ ಅಣುಬಾಂಬ್ ಬಿದ್ದಿತ್ತು ಜಪಾನಲ್ಲಿ. ಅವ್ರು ಇವತ್ತು ಹೇಗಿದ್ದಾರೆ, ಇವತ್ತು ನಾವು ಹೇಗಿದ್ದೀವಿ ಅಂತ ಯೋಚನೆ ಮಾಡಿದರೆ ಗೊತ್ತಾಗುತ್ತೆ. ಸೊ ಮನಸ್ಥಿತಿ ಬದಲಾಗಕ್ಕೆ ಏನು ಮಾಡಬೇಕು ಅನ್ನೋದನ್ನ ಈಗ ಸರ್ಕಾರಗಳು, ಸಂಘ ಸಂಸ್ಥೆಗಳು, ಜನರು ಯೋಚನೆ ಮಾಡಬೇಕಾಗಿದೆ. ಈಗ ಒಂದು ಎಕ್ಸಾಂಪಲ್ ಹೇಳಬೇಕಾದ್ರೆ, ನಾವು ಯಾವುದೋ ಒಂದು ವಸ್ತು ತೊಗೊಂಡಿರ್ತೀವಿ, ಅದೇನೋ ಸರಿಯಾಗಲ್ಲ, ವಾಪಸ್ ಕೊಡಕ್ಕೆ ನಾವು ಇಲ್ಲಿ ಅಂಗಡಿಗೆ ಹೋದರೆ, ಆ ಅಂಗಡಿಯವನು ಎಷ್ಟು ಅದಕ್ಕೆ ಒಂದು ನಿಮಗೆ ಅನ್ವೆಲ್ಕಮಿಂಗ್ ಇರ್ತಾನಂದ್ರೆ ವಾಪಸ್ ಕೊಡಕ್ಕೆ ಹೋದರೆ, ಹಿ ವಿಲ್ ನಾಟ್ ಟಾಲರೇಟ್. ಹೌದು, ಇದು ಯಾಕೆಂದರೆ, ಸಾರಿ ಟು ಇಂಟರಪ್ಟ್ ಯು, ಇಟ್ಸ್ ಓವರ್ ಆಲ್ ಕಲೆಕ್ಟಿವ್ ಮೈಂಡ್ ಸೆಟ್ ಆಫ್ ದ ಪೀಪಲ್. ಏನಾಗುತ್ತೆ, ನಾವು ಹಂಗೆ ಮಾಡಿರ್ತೀವಿ, ಆ ಶೂ ತಗೊಂಡು 2 ದಿನ ಎಲ್ಲ ಬೇಕೋ ಎಲ್ಲ ಊರೆಲ್ಲ ಓಡಾಡ್ಕೊಂಬಂದು ಒರೆಸ್ಬಿಟ್ಟು ಅವನಿಗೆ ಕೊಡೋಕೆ ಹೋಗ್ತೀವಿ. ಅದು ತಪ್ಪು. ಅದೇನಾಗುತ್ತೆ, ಅದು ಹೇಳದ್ನಲ್ಲ, ಆ ಎಥಿಕ್ಸ್ ನಮ್ಮಲ್ಲಿ ಬಂದಾಗ ಅಂಗಡಿಯವನಿಗೆ ನಂಬಿಕೆ ಬರುತ್ತೆ, ಅಂಗಡಿಯವನಿಗೆ ಬಂದ ಹೀಗೆ ಒಬ್ಬರಿಂದ ಒಬ್ಬರಿಗೆ ಹಂಚಬೇಕಾಗಿರೋದು. ಇದು ಕಲೆಕ್ಟಿವ್ ಮೈಂಡ್ ಸೆಟ್. ನಾನು ಹೇಳದ್ನಲ್ಲ, ಮನಸ್ಥಿತಿ ಒಬ್ರದಿಬ್ರದ್ದು ಬದಲಾದ್ರೆ ಸಾಧ್ಯ ಆಗೋದಿಲ್ಲ. ಇಟ್ಸ್ ಅ ಕಲೆಕ್ಟಿವ್ ಮೈಂಡ್ ಸೆಟ್ ಆಫ್ ದ ಕಂಟ್ರಿ. ಆ ಮನಸ್ಥಿತಿ ಅಂತಂದ್ರೆ ಅದು ಕ್ರಿಯೆಗಳು ಅನ್ನೋದು ಎಕ್ಸಾಂಪಲ್. ಒಳಗಡೆ ಬದಲಾಗಬೇಕಾಗಿದೆ. ಒಳಗಡೆ ಮನಸ್ಥಿತಿ ಬದಲಾದಾಗ ಪ್ರತಿಯೊಂದು ಬದಲಾಗುತ್ತೆ. ನೀವು ಒಂದು ವಾಪಸ್ ಕೊಡ್ಬೇಕಾದ್ರೆ ನೀವು ಕೂಡ ಯೋಚನೆ ಮಾಡ್ತೀನಿ. ಯಾಕೆ ಹೇಳಿದೆ ಅಂದ್ರೆ, ನಾವು ನಮ್ಮ ಉಮೇಶ್ ಸರ್ ಒಂದು ಕ್ಯಾಬ್ ತೊಗೊಂಡಿದ್ವಿ ಜಪಾನ್ ಒಂದು ರಸ್ತೆನಲ್ಲಿ. ವಾಪಸ್ ನಾನು ಕೊಡಕ್ಕೆ ಹೋದೆ, ಅವ್ರು ಬೇಡ ಇದು ಚೇಂಜ್ ಮಾಡಿಕೊಡಿ ಅಂದರು. ನಾನು ತೊಗೊಳಕ್ಕೆ ಹೋದರೆ ಅವ್ನು ಎಷ್ಟು ಖುಷಿಯಿಂದ ಅದನ್ನು ತೊಗೊಂಡು ಚೇಂಜ್ ಮಾಡಿಕೊಟ್ಟ, ಮತ್ತು ಇದು ಕಡಿಮೆ ರೇಟಿಂದ ಇತ್ತು, ಹಿಂಗೆ ವಾಪಸ್ ದುಡ್ಡು ಕೊಟ್ಟ.
ಒಂದು ಇನ್ಸಿಡೆಂಟ್ ಆದರೂ ಕೂಡ ಸರ್ ಜೊತೆ ನಾನು ಶೇರ್ ಮಾಡ್ಕೋಬೇಕು ಅನ್ಕೋತೀನಿ. ಈ ಎರಡು ಇನ್ಸಿಡೆಂಟ್ಗಳು ಸೇಮ್ ವಿಚಾರ ಇರೋದ್ರಿಂದ ಅದು ಶೇರ್ ಮಾಡ್ಬಿಡ್ತೀನಿ ನಿಮ್ಮ ಜೊತೆಗೆ. ಜಪಾನಲ್ಲಿ 16 ದಿವಸ ಇದ್ವಿ. 2 ಸಲ ನಮ್ಮದು ಮೊಬೈಲ್ ಕಳೆದೋಯ್ತು. ಒಂದ್ಸಲ ನನ್ನ ಮಗ ಕಳೆದೋದ, ಇನ್ನೊಂದ್ಸಲ ನನ್ನ ವೈಫ್ ಕಂಡ್ಕೊಂಡು. ಒಂದ್ಸಲ ಮೆಟ್ರೋ ಟ್ರೈನಲ್ಲಿ ಕಳೀತು, ಅಂದರೆ ಟ್ರೈನಲ್ಲಿ. ಇನ್ನೊಂದ್ಸಲ ಅವಳು ಅಂಗಡಿ ಪಕ್ಕದಲ್ಲಿ ಕೂತ್ಕೊಂಡವಳು ಏನೋ ತಿಂತಾ ಇದ್ದಾಳೆ, ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದಾಳೆ. ಸೊ 2 ಸಲ, ಅಂದರೆ ಒಂದೊಂದಾಗಿ ಹೇಳ್ತೀನಿ ನಿಮಗೆ. ಅಂಗಡಿ ಪಕ್ಕದಲ್ಲಿ ಬಿಟ್ಟು ನಾವು ಸ್ವಲ್ಪ ಮುಂದೆ ಹೋಗಿ ವಾಪಸ್ ಅಲ್ಲೇನೋ ತಿಂತಾ ಇದ್ದೀವಿ, ಅವಳಿಗೆ ಗೊತ್ತೈತೆ ಮೊಬೈಲ್ ಇಲ್ಲ ಅಂತ. ನನಗೂ ಸ್ವಲ್ಪ ಸಿಟ್ಟು ಬಂತು, ಎಲ್ಲಿ ನೀನು ಹಿಂಗೆ ಮಾಡ್ತೀಯ, ಹಂಗೆ ಇರುತ್ತಲ್ಲ, ಕಿರಿಕಿರಿ ಮಾಡಿದೆ ನಾನು. ಆಮೇಲೆ ನಾವು ವಾಟ್ಸಪ್ ಕಾಲ್ ಮಾಡಿದ್ವಿ ಆ ನಂಬರ್ಗೆ, ರಿಸೀವ್ ಮಾಡಿದ್ರೆ ಫುಲ್ ಗಲಾಟೆ ಕೇಳ್ತಾ ಇದೆ. ಹೆಂಗೆ ಕ್ರೌಡ್ ಗಲಾಟೆ ಕೇಳ್ತಾ ಇದೆ. ಯಾವುದೋ ಒಂದು ಸರ್ಕಲ್ ಇತ್ತು, ಆ ಸರ್ಕಲ್ ಹತ್ರ ಬನ್ನಿ ಅಂತ ಹೇಳ್ದಂಗೆ ಆಯ್ತು ನಮಗೆ. ನಾವು ಆ ಸರ್ಕಲ್ ಹತ್ರ ಹೋದರೆ ಅಲ್ಲಿ 18-19 ವರ್ಷದ ಹುಡುಗ ಮತ್ತು ಹುಡುಗಿಯರ ಒಂದು 8-10 ಜನರ ಗುಂಪು ಬಂದು ಮೊಬೈಲ್ನ ನನ್ನ ವೈಫಿಗೆ ಕೊಟ್ಟು ಒಂಥರ ಚೀರ್ ಮಾಡಿ, ಸೆಲೆಬ್ರೇಟ್ ಮಾಡಿ, ಫೋಟೋ ಎಲ್ಲ ತಗೊಂಡು ಹೋದ್ರು. ಹೌದೌದು, ಹಾಗತ್ತೆ. ಅವ್ರು ಏನ್ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ, ಬಟ್ ನಾನು ಫೋಟೋಗಳನ್ನೆಲ್ಲ ಕ್ಲಿಕ್ ಮಾಡ್ಕೊಂಡೆ. ದೇ ವರ್ ಸೋ ಹ್ಯಾಪಿ ಟು ಗಿವ್ ಬ್ಯಾಕ್. ಹೌದೌದು, ಅದು ಹೇಳ್ತೀನಲ್ಲ, ನಿಮ್ದು ಏನೇ ಆಗ್ಲಿ, ನಿಮ್ದು ಫಾರ್ ಎಕ್ಸಾಂಪಲ್ ನೀವಲ್ಲಿ ಶಿನ್ಕನ್ಸೆನ್ ಅಂತ ಹೇಳ್ತಾರೆ, ಯಾವುದು ಬುಲೆಟ್ ಟ್ರೈನ್ಗೆ ನೀವು ಅಲ್ಲಿ ಇಳಿದ್ಬಿಟ್ಟಿರ್ತೀರಾ ಅಂದ್ರೆ, ನೀವು ಏನೋ ಒಂದು ವಸ್ತು ಬಿಟ್ಟು ಇಳಿದು ಬಿಡ್ತೀರಾ ಅಂತ ಇಟ್ಕೊಳ್ಳಿ, ವಿತಿನ್ 4-5 ನಿಮಿಷದಲ್ಲಿ ಅದು 100 ಮೈಲಿ ದೂರ ಹೋಗ್ಬಿಟ್ಟಿರುತ್ತೆ ನಿಮ್ಮನ್ನ ಬಿಟ್ಟು, ನಿಮ್ಮ ವಸ್ತು. ಅರ್ಥ ಆಯ್ತು? ಯಾಕಂದ್ರೆ ಅಷ್ಟು ಬುಲೆಟ್ ಟ್ರೈನ್ ಅಂದ್ರೆ ಅಷ್ಟು ವೇಗವಾಗಿ ಹೊಟ್ಟೋಗಿರುತ್ತೆ. 10-15 ನಿಮಿಷ ನಿಮ್ಗೆ ಏನಾಯ್ತು, ನಂದು ಅಲ್ಲಿ ಬಿಟ್ಟಿದ್ದೀನಿ ಅಂತ ರಿಲೈಸ್ ಆಗೋ ಅಷ್ಟೊತ್ತಿಗೆ ಅದು 100 ಕಿಲೋಮೀಟರ್ ಪ್ರಯಾಣ ಮಾಡ್ಬಿಟ್ಟಿರುತ್ತೆ. ನಿಮ್ಮ ವಸ್ತು, ನಿಮ್ಮಿಂದ ನಿಮ್ಮ ಕೈಲಿದ್ದಂತ ವಸ್ತು ಅಷ್ಟೋ ದೂರ ಹೊಟ್ಟೋಗ್ಬಿಟ್ಟಿರುತ್ತೆ. ಏನೂ ಮಾಡ್ಬೇಕಾಗಿಲ್ಲ, FIR ಇಲ್ಲ, ಇನ್ನೊಂದಿಲ್ಲ, ಏನಿಲ್ಲ. ಅಲ್ಲಿ ಹೋಗಿ ಆ ರೈಲ್ವೆ ಸಿಬ್ಬಂದಿಗೆ, ಸ್ವಾಮಿ ನಂದು ಹಿಂಗೆ ಆಗಿದೆ, ಇದು ಕಳೆದೋಗಿದೆ ಅಂದ್ರೆ ಅವ್ರೇನ್ ಮಾಡ್ತಾರೆ, ಒಂದು ಫಾರಂ ತೆಗಿತಾರೆ, ಅವರೇ ಏನೋ ಬರ್ಕತಾರೆ, ನನಗೆ ಸೈನ್ ಮಾಡಿಸ್ಕೊತಾರೆ. ಎಲ್ಲಿದ್ದೀರಾ ಅಂತ ಕೇಳ್ತಾರೆ. ನಿಮ್ಮ ಹೋಟ್ಲಿಗೆ ಹೋಗಿ ಇನ್ನೊಂದು 1/2-3 ಗಂಟೆಗೆ ನಿಮ್ಮ ಹೋಟ್ಲಿಗೆ ಬಂದಿರುತ್ತೆ ಅಂತ ಹೇಳ್ತಾರೆ. ಅದು ನಿಮ್ಮ ಹೋಟ್ಲಿಗೆ ನೀವು ತಲುಪಕ್ಕೆ ಮುಂಚೆ ಅದು ಬಂದು ಅಲ್ಲಿ ನಿಮ್ಗೆ ಕಾಯ್ತಾ ಕೂತಿರುತ್ತೆ. 2ನೇ ಸಲ ಆಗಿದ್ದು ಹೀಗೆ. ಫೋನ್ ಕಳ್ಕೊಂಡ್ವಿ, ಅದು 8-9 ಗಂಟೆ ರಾತ್ರಿ ಕಳ್ಕೊಂಡ್ವಿ. ಮನೆಗೆ ಬಂದು ಗೊತ್ತಾಗಿದೆ, ಹೋಟೆಲ್ ರೂಮಿಗೆ ಬಂದಾಗ. ಏನು ಮಾಡೋದು, ವಾಪಸ್ ಹೋಗೋಕ್ಕಂತೂ ತ್ರಾಣ ಇರಲ್ಲ, ಬೇಡ ಅಂದ್ಬಿಟ್ವಿ. ಬೆಳಗ್ಗೆ ಹೋಗಿ ಸೇಮ್ ಲಾಸ್ಟ್ ಆ್ಯಂಡ್ ಫೌಂಡ್ ಸೆಕ್ಷನ್ಗೆ ಹೋದ್ವಿ. ಅವ್ನು ಹೇಳ್ದ, ಇಲ್ಲ ನೀವು ಟ್ರೈನಲ್ಲಿ ಬಿಟ್ಟಿಲ್ಲ, ಬಸ್ಸಲ್ಲಿ ಬಿಟ್ಟಿರ್ಬೋದು. ಅಲ್ಲಿ ಬಸ್ ಸೆಕ್ಷನ್ಗೆ ಹೋದ್ವಿ, ಅಲ್ಲಿಲ್ಲ, ಟ್ರೈನಲ್ಲಿ ಬಿಟ್ಟಿರ್ಬೋದು ಅಂತ ಹೇಳ್ದ. 2 ಫ್ಲೋರ್ ಮೇಲೆ ಹೋಗಿ ಅಲ್ಲಿ ರಾಬರ್ಟ್ ಅಂತ ಇರ್ತಾನೆ, ಅಲ್ಲಿ ಹೋಗಿ ನೀವು ಹೇಳಿ ಅಂತಂದ. ಅಲ್ಲಿ ಹೋದೆ. ಅವನು ಕೇಳ್ದ 1-2 ಪ್ರಶ್ನೆ, ಫೋನ್ ನಂಬರ್ ಅದು ಏನೋ ಕೇಳ್ದ, ಫೋನ್ ನಂಬರ್ ಏನೋ ಕೇಳ್ದ. ನಾನು ಹೇಳಿದೆ, ಸರಿ ಇತ್ತದು. ಆಮೇಲೆ ಫೋನ್ ತಂದು ಕೊಟ್ಟ. ಪ್ಯಾಟರ್ನ್ ಓಪನ್ ಮಾಡಿ ಅಂತ ಹೇಳಿದೆ. ನಂಗೆ ಪ್ಯಾಟರ್ನ್ ಓಪನ್ ಮಾಡೋಕ್ಕೆ ಬರಲಿಲ್ಲ. ಅದು ನಾನು ನನ್ನ ಮಗ ಹೇಳಿದೆ ಪ್ಯಾಟರ್ನ್, ಬಟ್ ಉಲ್ಟಾ ಓಪನ್ ಮಾಡ್ತಾ ಇದ್ದೆ. ಕರೆಕ್ಟ್ ನನ್ನ ವೈಫ್ ಬಂದಿಲ್ಲ ಅದೇ ಟೈಮಿಗೆ, ಪ್ಯಾಟರ್ನ್ ಓಪನ್ ಮಾಡಿದ್ಲು. ಅವನು ಅದೊಂದು ಫೋಟೋ ತೊಗೊಂಡ, ನಮ್ದು ಆಧಾರ್ ಕಾರ್ಡ್ದೇನೋ ಕೊಟ್ಟ. 2 ಸಲ ಹೀಗೆ. ಸೊ ಇದು ಮನಸ್ಥಿತಿ. ಕ್ರಿಯೆಗಳು ಬೇರೆ ಕ್ರಿಯೆಗಳು ಬೇರೆ ಜನರಿಗೆ ಅನುಭವ ಆಗಿದೆ. ಇಟ್ಸ್ ಅಬೌಟ್ ದ ಮೈಂಡ್ ಸೆಟ್. ಸೊ ಹೀಗಾಗಿ ಯಾಕೆ ರಂಗಸ್ವಾಮಿಯವರ ಅನುಭವ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಅವ್ರು ಹೋಗಿ ಒಂದಷ್ಟು ಇಂಪ್ಲಿಮೆಂಟ್ ಮಾಡ್ಕೊಂಬಂದಿರ್ತೀನಿ, ನಾನು ಹೋಗಿ ಒಂದಷ್ಟು ಇಂಪ್ಲಿಮೆಂಟ್ ಮಾಡ್ಕೊಂಬಂದಿರ್ತೀನಿ. ಸೊ ನಾವು ಕಲೆಕ್ಟಿವ್ ಆಗಿ ಹೇಗೆ ಹಂಚಕ್ಕೆ ಸಾಧ್ಯ ಇದನ್ನೆಲ್ಲ ಅಂದಾಗ ಈ ಥರ ವಿಡಿಯೋಗಳ ಮೂಲಕ ಹಂಚಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಬಟ್ ಎಲ್ಲಕ್ಕಿಂತ ದೊಡ್ಡ ಅನುಭವ ಆಗೋದು ಯಾವಾಗ ಅಂದ್ರೆ ನೀವು ಹೋಗಿ ನೀವು ಕೂಡ ಸ್ವತಃ ಅನುಭವಿಸಿದಾಗ. ಸೊ ಅಷ್ಟು ಮಾಡಿ ಅಂತ ಹೇಳ್ತಾ, ನಾನು ಈ ಒಂದು ಕಾರ್ಯಕ್ರಮದಲ್ಲಿ, ನಮ್ಮ ಸಂಚಾರಿ ಕಾರ್ಯಕ್ರಮದಲ್ಲಿ ಖ್ಯಾತ ಹಣಕಾಸು ತಜ್ಞ, ಲೇಖಕ ರಂಗಸ್ವಾಮಿ ಮೂಕನಹಳ್ಳಿ ಅವರು ಬಂದು ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು ಹೇಳ್ತೀನಿ ಸರ್. ಧನ್ಯವಾದಗಳು. ನಿಮಗೂ ಧನ್ಯವಾದ. ಯಾಕೆಂದರೆ ನಾನು ಹೇಳಿದ್ನಲ್ಲ, ಮೊದಲೇ ಹೇಳಿದಾಗ, ಇದು ನನಗೆ ಅತ್ಯಂತ ಇಷ್ಟವಾದ ಸಬ್ಜೆಕ್ಟು. ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಸಂಚಾರಿ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಒಪಿನಿಯನ್ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ರಂಗಸ್ವಾಮಿಯವರು ಇನ್ನೊಂದು ವಿಡಿಯೋ ಮಾಡಿದ್ದಾರೆ, ಅದರಲ್ಲಿ ಟ್ರಾವೆಲ್ ಟಿಪ್ಸ್ ಕೊಟ್ಟಿದ್ದಾರೆ. ಯಾವ ದೇಶ ನೋಡಬೇಕು, ಯಾವಾಗ ಹೋಗಬೇಕು, ಯಾರ ಜೊತೆಗೆ ಹೋಗಬೇಕು, ಈ ಎಲ್ಲವನ್ನು ಕೂಡ ಹೇಳಿದ್ದಾರೆ. ಅದನ್ನು ಕೂಡ ದಯವಿಟ್ಟು ನೋಡಿ. ಯಾಕಂದರೆ ಎಜುಕೇಟ್ ಮಾಡೋದು, ಇನ್ಸ್ಪೈರ್ ಮಾಡಬೇಕಾಗಿರೋದು ಮತ್ತು ಎಜುಕೇಟ್ ಮಾಡಬೇಕಾಗಿರೋದು, ಮತ್ತು ರೆಸ್ಪಾನ್ಸಿಬಲ್ ಟ್ರಾವೆಲ್ ಹೇಗೆ ಅನ್ನೋದನ್ನು ಮಾಡಬೇಕು ಅನ್ನೋದ್ರ ತಿಳಿಸೋದೇ ಈ ಒಂದು ಸರಣಿಯ ಉದ್ದೇಶ. ಸ್ನೇಹಿತರಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ, ನೋಡ್ತಾರೆ ಸಂಚಾರಿ, ಮತ್ತು ಖಂಡಿತ ಟ್ರಾವೆಲ್ ಮಾಡಿ. ನಮಸ್ಕಾರ. ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ. ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ, ವಿಶ್ವದ ಆಯ್ಕೆ.